ನಮಸ್ಕಾರ ಬೆಂಗಳೂರು, ಎಲ್ಲರೂ ಹೇಗಿದ್ದೀರಾ? ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಅದು ಹಂದಿಮರಿ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಬೇಡಿ. ಅವಳಿಂದ ಇನ್ನೊಂದು ನಮ್ಮ ನಮ್ಮ ಮನೆಗೆ ಹೊಸ್ದಾಗಿ ಬಂದಿರೋ ಗೆಸ್ಟ್ ಇದ್ದಾರೆ. ತೋರ್ಸಮ್ಮ. ಆಯಿತು, ಇವರು ಪರಿಚಯ ಮಾಡ್ಕೊಳ್ಳಿಲ್ಲ, ಸಾರಿ. ನನ್ನ ಸ್ನೇಹಿತೆ ಸಿಂಧು ಗೌಡ ಅಂತ. ಫುಲ್ ಸಾಂಗ್ ಮಾಡಿ ಬ್ರೋ. ತೋರ್ಸಮ್ಮ. ನಮ್ಮ ಮನೇನ ಫಾರ್ಮ್ ಹೌಸ್ ಮಾಡಿದ್ದೀನಿ. ಅಲ್ಲೊಂದು 2 ಬೆಕ್ಕು ಇದೆ, ಇಲ್ಲೊಂದು 15 ರಾಬಿಟ್ಸ್ ಹಾಕಿದ್ದೀನಿ, ಇಲ್ಲೊಂದು 4 ಬೈಕ್ ನಿಲ್ಸ್ಕೊಂಡಿದ್ದೀನಿ. ಏನಮ್ಮ, ನಮ್ಮ ಮನೆಗೆ ನಿನ್ನೆ ಸಿರಿ ಅಂತ ಹೊಸ ಗೆಸ್ಟ್ ಬಂದಿದ್ದಾರೆ. ಏನ್ರಾ ನನ್ನ ವಿಷಯ ಮಾತಾಡ್ತಿದ್ದೀರಾ ಮುಂಡೆಗಂಡ್ರ? ಇವರೇ ನೋಡಿ ಸಿರಿ. ಈಗ ಇದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು. ಸ್ವಲ್ಪ ಮೈಯಲ್ಲೆಲ್ಲ ರ್ಯಾಷಸ್ ಆಗಿದೆ ಮತ್ತು ಹಂಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಅದರಿಂದ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಕೆಂಗೇರಿಯಲ್ಲಿ ಇರ್ತಕ್ಕಂಥ ವೆಟರ್ನರಿ ಕ್ಲಿನಿಕ್ ಹೊರಟಿದ್ದೀವಿ. ಬನ್ನಿ, ಅಂದಿವೆ ಸಿಗ್ತೀನಿ. ಇದೇ ಇವತ್ತಿನ ವಿಶೇಷ. ಇದನ್ನ ಹೇಳೋಣ ಅಂತಾನೆ ವಿಡಿಯೋ ಮಾಡ್ತಿದ್ದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಕೆಳಗಿರುವ ಬೆಲ್ ಅನ್ನು ಒತ್ತಿ. ಅಲ್ಲಲ್ಲ, ಸಾರಿ, ಇಲ್ಲಿ ಕೆಳಗಿರುವ ಬೆಲ್ ಅನ್ನು ಒತ್ತಿ. ಸರಿ, ಹೊರಡೋಣ ನಾವು. ನಿನ್ನ ಸ್ಕೂಟ್ರು ಹೊರಗಡೆನೇ ಇರಲ್ಲ, ಒಳಗಡೆ ಹಾಕ್ತೀಯಾ? ಅಲ್ಲೇ ಇರಲ್ಲ. ಸರಿ, ಬಂದೆ. ಇಡೀ ನಮ್ಮ ಮನೇನ ಪ್ರಾಣಿ ಸಂಗ್ರಹಾಲಯ ಮಾಡಿದ್ದೀನಿ. ಇಲ್ಲೇ ಬಂದೆ ಅರಮ್ಮ. ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಬಂಗಾರಿ. ಆಯ್ ಗಾಯ್ಸ್, ಇವ್ರಿಗೆ ಹೇಳ್ದ. ನೀನು ಬಾಯ್ ಕಣ. ವಾರಕ್ಕೊಂದಿನ ಓಡಾಡೋಕ್ಕೆ ಈ ಥರ ಇರಬೇಕು. ಲೋಕಲ್ ಓಡಾಡೋಕ್ಕೆ ಈ ಥರ ಒಂದು ಪ್ಲಾಟಿನ ಇಟ್ಕೊಬೇಕು. ಪಕ್ಕ ನಿನ್ನ ಗಾಡೀಲಿ ಹೋಗೋಣ. ಸರಿ, ಇವತ್ತು ನಮ್ಮ ಐರಾವತಕ್ಕೆ ರೆಸ್ಟ್. ನಮ್ಮ ಸಿಂಧೂರು ನನ್ನ ಗಾಡೀಲಿ ಹೋಗೋಣ ಅಂದರು. ಅವ್ರದ್ದು ಆ್ಯಕ್ಚುಲಿ ಎಕ್ಸಿಸ್ಸು. ಹೆಲ್ಮೆಟ್ ತೊಗೊಂಡಮ್ಮ ನೀನು? ಹಾಂ, ನಡಿ. ವಿತೌಟ್ ಹೆಲ್ಮೆಟ್ಟು ಯಾವತ್ತೂ ರೈಡ್ ಮಾಡಬೇಡ ಅಂತ ನೀನು ಆಗ್ತೀಯಲ್ಲ. ಹೊಡೋಣ. ಸಿರಿ, ಲೆಟ್ಸ್ ಗೋ ಬಂಗಾರಿ. ಆಯ್ ಮಾಡು ಎಲ್ಲಾರ್ಗು. ಹಾಯ್, ಸಿರಿ ಫ್ರಮ್ ಶೃಂಗೇರಿ. ಗೆಟಪ್ ಚೇಂಜ್ ಅಷ್ಟೇ. ಹೋಗೋಣ ಬಾ. ಬಾ. ಬ್ರೇಕ್ ಕರೆಕ್ಟಾಗಿದೆಯಾನೆ? ಬ್ರೇಕ್ ಎಲ್ಲ ಕರೆಕ್ಟಾಗಿದೆಯಾ? ಸರ್ ಇರಿ ಸರ್. ಈ ಎಕ್ಸಿಸ್ ತೊಗೊಂಡು ಎಷ್ಟು ವರ್ಷ ಆಯಿತು ಅಂದೆ ನೀನು? 2 ವರ್ಷ ಆಯಿತಾ? 2 ವರ್ಷಕ್ಕೆ ಎಷ್ಟು ಓಡಿಸಿದ್ಯಾ? ಇದು ಒರಿಜಿನಲ್ ಕಿಲೋಮೀಟ್ರ್ 15,600 ಕಿಲೋಮೀಟ್ರ್ ಓಡಿಸಿದ್ಯಾ? ಓಕೆ. ವಿಚಾರ ಏನು ಅಂದರೆ ಗಾಡಿ ಸಸ್ಪೆನ್ಷನ್ ಹಾಳಾಗಿದೆ. ಯಾಕೆ ಗೊತ್ತಾ? ನಿನ್ನ ಬಾಡಿ ವೆಯ್ಟಿಂದ. ಏನು ಬ್ಲಾಗಲ್ಲೆಲ್ಲ ನಾರ್ಮಲಾಗಿ ಅವಮಾನ ಮಾಡ್ತಾರೆ, ಆ ಥರ ಏನಿಲ್ಲ. ನಿನ್ನ ಬಾಡಿ ವೆಯ್ಟ್ಗೆ ಎಲ್ಲ ಹೋಗ್ಬಿಟ್ಟು ಹಿಂಗೆ ಆಡ್ತಾ ಇದೆ ಸಸ್ಪೆನ್ಷನ್ನು. ತಪ್ಪೇನಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಆ ಲಿಮಿಟ್ ದಾಟಿ ಯಾವತ್ತು ಹೋಗಬಾರ್ದು. ಓಕೆ. ಇದು ಕೆಂಗೇರಿ ಬಸ್ ಸ್ಟ್ಯಾಂಡು, ಇದು ಕೆಂಗೇರಿ ಪೊಲೀಸ್ ಸ್ಟೇಷನ್. ಇದ್ರ ಆಪೋಸಿಟ್ ಅಂದರು. ಇಲ್ಲಿ ಆಪೋಸಿಟ್ ಅಂದರು ಕಣೋ. ಕೆಂಗೇರಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ಟು. ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ಟೇ ಗೇಟು ನೋಡಿ, ಇಲ್ಲಿದೆ. ದಿಂದಿಂದ ಇದು ವೆಟಿನರಿ ಹಾಸ್ಪಿಟಲ್. ನನ್ನಲ್ಲ, ನಿನ್ನ. ಇಲ್ಲಿ ಅಲ್ಲಿದೆ ನೋಡು. ಅದನ್ನು ನಿನ್ನ ಕೂಡಾಕಿ ಇಂಜೆಕ್ಷನ್ ಕೊಡೋಕ್ಕೆ. ಬಾ. ಡಾಕ್ಟ್ರ್ ಇಲ್ವಾ? ಬಸ್ ಹತ್ತಿಸ್ತೀನಿ, ಹೋಗ್ತೀಯಾ? ನಾನು ಕರ್ಕೊಂಬರ್ತೀನಿ. ಬಂಗಾರಿ. ಸಿರಿ, ಓನು ಸಿರಿ. ಓನಮ್ಮ, ಓನು ಸಿರಿ. ಆಯ್ತು. ಹಾಸ್ಪಿಟ್ಲಿಗೆ ಬಂದಾಯ್ತಲ್ಲಮ್ಮ. ಕರೆಕ್ಟ್. ನೀನು ಈ ಮಾತಾ ಮನೇಲಿ ಹೇಳ್ಬೇಕಿತ್ತು. ಇಲ್ಲಲ್ಲ, ಒಂದು 15 ನಿಮಿಷ ಆಗಿರ್ಬೋದು. ದಪ್ಪಾಗಿದ್ದೀನಿ ಅಂತ ಈ ಮಾತು ಹೇಳ್ಬೇಡ. ಮಾತು ಎತ್ತಿದ್ರೆ ಬೇಕಾದ್ರೆ ಒಡಸಾಯಿಸ್ತೀನಿ, ಏನು ತುಳುಸಾಯಿಸ್ತೀನಿ ಅಂತ ಹೇಳಲ್ಲ. ಅದಕ್ಕೆ ಹಂದಿಮರಿ ಅಂದಿದ್ದು ನಾನು. ಈ ಬ್ಲಾಗ್ ಸ್ಟಾರ್ಟಲ್ಲಿ ಹೇಳಿದ್ದೀನೋ ಹಂದಿಮರಿ ಅಂತ. ಇದಕ್ಕೆ ಅದನ್ನ ಹಂದಿಗಳಿಗೆ ಹೆಂಗಿದ್ರು ಆವಾಗ ಕಣ್ಣು ಕಾಣಲ್ಲ. ಒಂದು ನಾಯಿ ತಂದಿದ್ದೆ. ಇದು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಿತ್ತು. ಮೊದಲನೇದು 30-40. ನಮ್ಮಲ್ಲಿ ಸಪ್ಲೈ ಇಲ್ಲ. ನೀವು ತಗೊಂಡು ಬಂದರೆ ಹಾಕೊಡ್ತೀವಿ, ಅಥವಾ ನೀವೇನಾದ್ರು ಪೇ ಮಾಡ್ತೀವಿ ಅಂದರೆ ಸರ್ ತಂದಿಟ್ಟಿದ್ದಾರೆ ಹಾಕೊಡ್ತೀವಿ. ನಮ್ಮಲ್ಲಿ ಇಲ್ಲ. ಓಕೆ, ನಿಮ್ಮಲ್ಲಿ ಸ್ಟಾಕೇ ಬರಲ್ವಾ? ನಮ್ಮಲ್ಲಿ ವ್ಯಾಕ್ಸಿನ್ ಬರೋದೇ ಇಲ್ಲ ಡಾಗ್ಗೆ. ಓಕೆ. ಯಾವಾಗೂ ಬರಲ್ವಾ? ಇಲ್ಲ, ಯಾವಾಗಲೂ ಬರಲ್ಲ. ನಮ್ಮ ಗವರ್ನಮೆಂಟ್ ಹಾಸ್ಪಿಟಲ್ ನಾಯಿಗಳಿಗೆ ಯಾವುದೇ ಔಷಧಿ ಇಲ್ಲ.
ಓಕೆ ಓಕೆ. ಇದು ಈಗ ಎಷ್ಟಾಗುತ್ತೆ ಮೆಡಿಕಲಲ್ಲಿ? ಸರ್ ಮೆಡಿಕಲಲ್ಲಿ ನನಗೆ ಗೊತ್ತಿಲ್ಲ ಅರೌಂಡ್ ಅದು ಎಷ್ಟಂತ ಅವರನ್ನೇ ಕೇಳಿ. ಡಾಕ್ಟ್ರು ಬರಬೇಕಾ ಇಲ್ಲ ನೀವೇ ಹಾಕ್ತೀರಾ? ಸರ್ ತಂದು ಕೊಟ್ಟರೆ ನಾ ಹಾಕ್ಕೊಡ್ತೀನಿ. ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಏನ್ಗಳು ಜಾಸ್ತಿ ಆಗಿದೆ, ಡ್ಯಾಂಡ್ರಫ್ ಥರ, ಅದೇ ನೀವೇ ನೋಡ್ತಿಲ್ಲ ಡಾಕ್ಟ್ರು ಬರಬೇಕಾ ಅದಕ್ಕೂ? ಡಾಕ್ಟ್ರೇ ಬರ್ತಾರೆ. ಅಲ್ಲ ಅದಕ್ಕೆ ನೀವು ಮೆಡಿಸಿನ್ ಕೊಡ್ತೀನಿ ಅಂದರೆ ನನಗೇನು ಅಭ್ಯಂತರ ಇಲ್ಲ, ಕೊಡಿ, ಯಾವುದೇ ಬೇಜಾರಿಲ್ಲ. ಒಂದ್ಸಲ ನೋಡ್ತೀನಿ ನನಗಿದ್ರೆ ನೋಡಿರಿ ನೀವು, ಬನ್ನಿ ಅದು ಮುಗಿಸ್ಕೊಂಡು ಬನ್ನಿ ಬೇಕಂದರೆ, ಅದು ಆಮೇಲೆ ನೋಡೋರಂತೆ. ಏಯ್ ಓಕೆ 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 ಓಕೆ. ಅಂದರೆ ಈಗ ಅದ್ರ ನೇಮ್ ಎಲ್ಲ ಗೊತ್ತಾ ನಿಮಗೆ? ಓಕೆ ಓಕೆ. ಆಮೇಲೆ ನೀವು ಇಲ್ಲಿವರೆಗೆ ಸ್ನಾನ ಮಾಡಿಸಿಲ್ವಾ ಅದಕ್ಕೆ? ಮಾಡಿಸ್ಬಾರ್ದಾ? ಸ್ಮೆಲ್ ಬರುತ್ತಲ್ವಾ? ಸ್ಮೆಲ್ಲು. ಓ ಆ ಥರ. ಯಾಕೆ ಅಷ್ಟು ಸಣ್ಣ ಇದೆ ಮತ್ತೆ? ಎಲ್ಲಿ ಹಾಕ್ಸಿದ್ರಿ ವ್ಯಾಕ್ಸಿನೇಷನು? ಯಾರು ಅದ್ಯಾವ ಥರ ಎಲ್ಲಿ? ಇವ್ರು ಇಲ್ಲಿ ವ್ಯಾಕ್ಸಿನೇಷನ್ ಇಲ್ವಂತೆ, ಹೊರಗಡೆ ತರಬೇಕು ಆಮೇಲೆ ಹಾಕ್ಕೊಡ್ತೀನಿ ಅಂತಾರೆ. ಸರ್ ನಮಗೆ ಬೆಟರ್ ದೆನ್ ಅದೇ ಆಪ್ಷನ್ ಅಲ್ವಾ? ನಾವು ಸೀರ್ಗೋಸ್ಕರ ಬಂದಿದ್ದೀವಿ ಇವಳಿಗೆ ಮೇಯ್ನಾಗಿ. ಅದು ಬೇಡ, ಇಲ್ಲೆಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಕಣಮ್ಮ. ಎಷ್ಟು ಮಂತ್ಸ್ ಮಾ ಇದಕ್ಕೆ? ಎಷ್ಟು ಏಜ್? 40 ದಿನ ಕಣೋ. 45 ಡೇಸ್ಗೆ. ಗೌರ್ಮೆಂಟ್ ಡಾಕ್ಟರ್ಗೆ ಕಾಲ್ ಮಾಡ್ತೀರಾ? ಇದು ಹೋಗು ಮತ್ತೆ ಅದನ್ನೇ 2 ಆಪ್ಷನ್ ಕೊಟ್ಟರು. ಡಾಕ್ಟ್ರ್ ಹತ್ರನೂ ಇದೆ, ಕೊಡ್ತೀನಿ, ಇಲ್ಲಾಂದ್ರೆ ಮೆಡಿಕಲ್ ತೊಗೊಬನ್ನಿ ಅಂತಂದರು. ಎಷ್ಟಾಗುತ್ತೆ ಅಂತ ಕೇಳಿದೆ. ಇಲ್ಲ ಹಾಂ ಈ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎಂಟ್ರಿನೇ 700 ಚಾರ್ಜ್ ಮಾಡ್ತಾರೆ. ಓ ಕನ್ಸಲ್ಟೇಷನು. ಓ ಬೆಂಕಿ. ಆಮೇಲೆ ಹಾಂ ಹಾಂ ಹಾಂ. ಓಕೆ 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 ಓಕೆ. ಬೆಸ್ಟ್ ಅಲ್ಲ? ಈಗ 45 ಡೇಸ್ಗೆ ಒಂದು ಇಂಜೆಕ್ಷನ್ ಆದಮೇಲೆ ಅದೇ 45 ಡೇಸ್ ಆಯಿತು. ಈಗ ಅದೇ 43 ಸಮಥಿಂಗ್ ಆಗಿದೆ. ಕರೆಕ್ಟಾಗಿ 45 ಆಗಬೇಕಾ ಹೆಂಗೆ ಅಂತ? ಇದು ಏನಾಯಿತು ಅಂದರೆ ನನ್ನ ಫ್ರೆಂಡ್ ನಾನು ಕೊಟ್ಟಿದ್ದು, ಅವನಿಗೂ ಡೇಟ್ ಗೊತ್ತಿಲ್ಲ. ಅಂದರೆ 3 ಕೈ ಆಯಿತು ಇವಾಗ ಇದಕ್ಕೆ. ಆ್ಯಕ್ಚುಲಿ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಅವ್ನು ನನಗೆ ಹೇಳಿದ್ದು 40 ದಿನ ಹಿಂದೆ. ಬೇಗ ಹಾಕ್ಸೋದು ಬೇಡ, ಲೇಟಾಗಿ ಹಾಕ್ಸಿದ್ರೆ ಉತ್ತಮ. ಈಗ ಬೆಸ್ಟು. ಈಗ ಇದಕ್ಕೆ ತೋರಿಸ್ತಾಮ? ಏನು ಮಾಡ್ಬೇಕೀಗ ಅದಕ್ಕೆ? ನೀವೇನು ಮಾಡಬೇಡಿ, ನೀವು ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಬಟ್ ಈಗ ಏನಾಗ್ತಾಯಿದೆ ಅಂದರೆ ಒಂಥರ ಕಚ್ಕೊಂಡು ಒಂಥರ ಅಳೋ ಥರ ಮಾಡ್ತಾಳೆ. ಅದಕ್ಕೆ ನೆಕ್ಸ್ಟ್ ಬನ್ನಿ ಮಂಡೇ ಈಗ ಸ್ಯಾಟರ್ಡೇಲಿ, ಅವಾಗ ಅದನ್ನು ಸೇರ್ಸಿ ಹಾಕ್ಕೊಟ್ಬಿಡಿ. ಶನಿವಾರನೂ ಇರ್ತೀರಾ ನೀವು? ಓಕೆ. ಅಲ್ಲ ಈಗ ಅದೊಂದಕ್ಕೆ ಏನಾರು ವ್ಯವಸ್ಥೆ ಮಾಡಿಬಿಡಿ ಮೇಡಮ್. ಓಲಿ ಸೊ ಅದೊಂದಕ್ಕೆ ವ್ಯವಸ್ಥೆ ಮಾಡಿಬಿಡಿ ಏನ್ಗಳಿಗೆ ಅಂತ. ವ್ಯಾಕ್ಸಿನ್ಗೆ ಸರ್ ಇರ್ತಾರೆ ಮಂಡೇ ಮಾರ್ನಿಂಗ್. ಸ್ಯಾಟರ್ಡೇ ಮಧ್ಯಾಹ್ನ ಬರಬೇಡಿ, ಇರಲ್ಲ. ಓಕೆ. 1 o'clock ರಜಾ ಇರುತ್ತೆ. 4th ಸ್ಯಾಟರ್ಡೇ ಕೊಡ್ತಲ್ಲ, ಅವಾಗ ರಜಾ ಇರುತ್ತೆ. ನಾವು 1 o'clockವರೆಗೆ ಇರ್ತೀವಿ ಅಷ್ಟೇ. ಓಕೆ. ಅವಾಗ ಬಂದು ಮಾಡಿಸ್ಕೊಂಡು. ಓ ಸರಿ ಸರಿ ಸರಿ. ಶನಿವಾರ 1 ಗಂಟೆ ಒಳಗಡೆ ಬರಬೇಕು. ಬೆಳಗ್ಗೆ ಎಷ್ಟು? 10 ಗಂಟೆಗಾ? ಹಾಂ 10 ಗಂಟೆ. ಹೇಗೆ ಹಾಗೆ ಇದಿಲ್ವಾ? ಸರಿ ಸರಿ. ಮೆಡಿಕಲ್ ಯಾವ ಎಲ್ಲಿ ಕೊಡ್ತಾರೆ? ಎಲ್ಲಿ ಕೊಡ್ತಾರೆ? ಎಲ್ಲಿ ಕೊಡ್ತಾರೆ? ಇಲ್ಲಿ ಕೊಡ್ತಾರೆ. ಓಕೆ. ಅಲ್ಲಲ್ಲ ಈಗ ಇದು ಬೇಡ, ಅದು ಏನು ಅಲ್ಲಿ ಮೆಡಿಕಲ್ ಕೇಳೋಣ ನಡಿ ಹೋಗ್ತಾ. ಯಾವ ಮೆಡಿಕಲ್ಲು ಅಂತಾನೆ ಕೇಳ್ತಾ ಇದ್ದೀನಿ ಕಣೆ. ಅದು ವೆಟರ್ನರಿ ಇದ್ರದ್ದೇ ಸಿಗುತ್ತೆ. ಪೆಟ್ಟರಿ ನಾನು ಕರ್ಕೊಂಡು ಹೋಗ್ತೀನಿ ನೋಡಿ, ಆರ್ ನಗರ ನಡಿ. ಎಲ್ಲಿದೆ ಒಂದು?
ಎಲ್ಲ ಕಡೆನೂ ಸಿಗುತ್ತೆ ಅದು. ಪೆಟ್ಸ್ ಅಂಗಡಿಗೆ ಹೋದ್ರೆ ಎಲ್ಲ ಕಡೆನೂ ಸಿಗುತ್ತೆ. ನಿನ್ನ ಗಂಟ್ಲಿಗೆ ಯಾರೇ ಬಾಯಿ ಹಾಕಿದ್ದು ಅವ್ರು ಇಲ್ಲೇ ಹತ್ರದಲ್ಲಿ ಹೇಳ್ತಾವ್ರೆ, ಒಂದು ನಿಮಿಷ ಇರು. ಬ್ರಿಡ್ಜು, ವಿಜಯ ಬ್ಯಾಂಕು. ಅಲ್ಲಿ ಬೆಂಗಳೂರು ಅದಕ್ಕೆ ಆರನಗರ ಇದೆ ಬಂಗಾರ. ನಡಿ ಹೋಗೋಣ ಸೀದಾ. ನಾವು ಮನೇಲಿ ನಾಯಿ ಮರಿನ ಬಿಟ್ಬಿಟ್ಟು ನಾವೇ ತಗೊಬರೋಣ. ನಡಿ. ಓಕೆ, ನಿಮ್ಮದೇ ನಡೀಲಿ ಮೇಡಮ್. ಅದು ವಿಡಿಯೋ ಮಾಡ್ಕೊಳ್ಳೋ. ನಮ್ಮ ಸಿರಿ ಮಾಡಿದ್ದೀನಿ, ಆದರೂ ತುಂಬ ವೀಕ್ ಆದಂಗೆ ಕಾಣಿಸ್ತಾ ಇದೆ. ತುಂಬಾ ವೀಕ್ ಆಗಿದೆ. ಪಾಪ ಅದೇ ಅನ್ಕೊಂಡೆ ಬ್ಲಾಗ್ ಅಲ್ವಾ ಅಂತ. ಪಾಪ ನಮ್ಮ ಮನೇಲಿ ಏನು ಗೊತ್ತಾ, ಮೊಲಗಳೆಲ್ಲ ಇದೆ ತುಂಬ. ಒಂದು 15 ಮೊಲ ಇದೆ, ಒಂದು 3 ಬೆಕ್ಕು ಇದೆ. ಈಗ ಇವರೊಬ್ರು ಆ್ಯಡ್ ಆಗಿದ್ದಾರೆ ನಿನ್ನೆಯಿಂದ. ಅಲ್ಲ, ನನಗೆ ನಾಯಿ ಅಂತಲ್ಲ, ಎಲ್ಲ ಪ್ರಾಣಿಗಳು ಕೊಟ್ಟರು ಸಾಕ್ತೀನಿ ನಾನು. ಹಾಂ, ಅದೆರಡು ಇದೆ ನನ್ನ ಹತ್ರ. ಇದನ್ನೆಲ್ಲ ರೆಕಾರ್ಡ್ ಮಾಡ್ಬಿಟ್ಟು ಇದನ್ನೆಲ್ಲ ಬಿಟ್ಬಿಡು, ಆಫ್ ಮಾಡಿಬಿಡು ಆಯಿತಾ. ಇದೆಲ್ಲ ಹಂದಿ ಮರಿ ನಾಯಿ ಮರಿನೆಲ್ಲ ಬ್ಲಾಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ, ಧನ್ಯವಾದ. ಬರ್ತೀವಿ. ಬಾಯ್ ಸಿಸ್ಟರ್, ಬಾಯ್ ಅಮ್ಮ. ರಾಜಣ್ಣ, ಡಾಕ್ಟರ್ ರಾಜಣ್ಣ, ವೆಟಿನರಿ ಆಫೀಸರ್, BVSC. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ರೆಕಾರ್ಡ್ ಆಯ್ತೆ. ಒಳ್ಳೆ ಇನ್ಫಾರ್ಮೇಷನ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಅವರು. ಅತ್ತಿ, ಇನ್ನೇನು ಈಗ ಬಂದಿದ್ದ ಕೆಲಸ ಆಗಲಿಲ್ಲ. ಈಗ ಆ ಹುಡುಗಿ ಹೇಳಿದ್ರಲ್ಲ, ಅದೇ ಮೆಡಿಕಲ್ಗೆ ಹೋಗೋಣ, ಇಲ್ಲಾಂದ್ರೆ ಮೆಡಿಕಲ್ ಅಂದ್ರೆ ಪೆಟ್ದು ಸಿಗಲ್ವೇನೋಲೆ. ಹಾಂ, ಗೊತ್ತಾಯಿತು. ಕ್ಲಿನಿಕ್ ಅಂತ ಹೇಳ್ತಾರೆ, ಮೆಡಿಕಲ್ ಅಂತ ಅದು ಇದ್ರ ಹತ್ರ ಇದೆಯಲ್ಲ ಕತ್ತೆ. ಅಂತ ಕೆಲಸ ಎಲ್ಲಿದೆಯಾ? ಕೂತ್ಕೋ. ಎಲ್ಲಿಟ್ಟಿದ್ಯಾ? ಫ್ರಿಜ್ನಲ್ಲಿ ಇಟ್ಬಿಟ್ಟು ಅಲ್ಲ, ನಾಯಿ ಖುಷಿಗೆ ಹೆಲ್ಮೆಟೇ ಬಿಟ್ಟೋಗ್ತಾ ಇದೆಯಾ ಲೆಕ್ಕಕ್ಕೋ. ಈಗ ಇಲ್ಲಿ ಯೂಟರ್ನು ಅಲ್ಲಿ ಆಪೋಸಿಟಲ್ಲಿದೆ. ಸ್ನೇಹಿತರೆ, ಇಷ್ಟೇ ನಡೆದಿದ್ದು ಇವತ್ತಿನ ವ್ಯಥೆ ಕತೆ. ನಮ್ಮ ಸಿರಿಗೆ ವ್ಯಾಕ್ಸಿನೇಷನ್ ಹಾಕೋಣ ಅಂತ ಬಂದು, ಏನೋ 45 ಡೇಸ್ ಅಂದರು. ಸ್ವಲ್ಪ ದಿನ ಜಾಸ್ತಿ ಆಗಿದ್ರು ಸರಿನೇ, ಬೇಗ ಹಾಕ್ಸ್ಬಾರ್ದಂತೆ. ನೀವು ಏನಾದರೂ ನಾಯಿ ಸಾಕಿದರೆ, ನಿಮ್ಮನೇಲಿ ಏನಾರು ಇದ್ದರೆ ದಯವಿಟ್ಟು ತಿಳ್ಕೊಳ್ಳಿ. ಫಸ್ಟ್ ವ್ಯಾಕ್ಸಿನೇಷನ್ ಬಂದು 45 ಆಫ್ಟರ್ 45 ಡೇಸ್ ಆದಮೇಲೆ, 45 ದಿನ ಆದಮೇಲೆ ಹಾಕ್ಸ್ಬೇಕು. 45ನೇ ದಿನಕ್ಕೆ ಹಾಕ್ಸ್ಬೇಕು ಅಂತ ಅವಶ್ಯಕತೆ ಏನಿಲ್ಲ. ಇದು ರೋಡಾ ಏನಿದು ಹಿಂಗೆ ನಿಂತ್ಕೊಂಡವ್ರಲ್ಲ? ಸಾರಿ, ಬ್ಲಾಗಲ್ಲಿ ಮಾತಾಡ್ಬೇಕಾರಲ್ಲ ಹಿಂಗೆ ಆಗುತ್ತೆ ಕಣೆ. ಹೋಗಿ ಅಕ್ಕ 45 ದಿನ ಆದಮೇಲೆ ಹಾಕ್ಸ್ಬೋದಂತೆ. ಅಂದರೆ 2 ತಿಂಗಳು ಒಳಗಡೆ 15 ದಿವಸ ಟೈಮ್ ಇರುತ್ತೆ. ಆ 15 ದಿವಸ ಗ್ಯಾಪಲ್ಲಿ ನೀವು ಯಾವಾಗ ಬೇಕಾದರೂ ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೋದು. ಹಾಗೆ ನಮ್ಮ ಸಿರಿಗೆ ಏನುಗಳು ಜಾಸ್ತಿ ಆಗಿದೆ, ಅದಕ್ಕೆ ಅವರು ಏನೋ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತಂದರು. ಸಿಕ್ಕಾಬಟ್ಟೆ ಇಚ್ಚಿಂಗ್ ಆಗ್ತಾಯಿದೆ ಅನಿಸುತ್ತೆ. ಅದಕ್ಕೆ ಮನೇಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದ್ದಾಳೆ, ಅದು ಕೆರ್ಕೊಂಡು. ಸರಿ ಸ್ನೇಹಿತರೆ, ಸಿಗುವ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ. ಅದೊಂದು ಮೆಡಿಷನ್ ಏನೋ ಸಿಗುತ್ತಂತೆ, ಆದರೆ ಆ ಮೆಡಿಷನ್ ಒಂದು ಸ್ವಲ್ಪ ತೋರಿಸ್ತೀನಿ. ನಮ್ಮ RR ನಗರಲ್ಲೇ ಮೆಡಿಷನ್ ತೊಗೊಂಡು ಮನೆ ಕಡೆ ಹೊರಟು ಬಿಡೋಣ. ಇವತ್ತಿನ ಬಂದಿದ್ದ ಕೆಲಸ ಏನೂ ಆಗಿಲ್ಲ. ಓಕೆ, ಬಾಯ್.